ಕೆಲವು ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ 3Bದಾಗ ಸೇರಿಸ್ಬೇಕಾ ಅಥವಾ ಅವ್ರನ್ನ 2 ಇಯರ್ ಮುಂದುವರ್ಸ್ಕೊಂಡು ಕೂಡ ಕೌಂಟ್ನಲ್ಲಿ ತಗೋಬೇಕಾ. ಹೆಡ್ ಕೌಂಟ್ ನಮ್ಗೇನಾಗಿದೆ ಈಗ ಮೀಸಲಾತಿ ತಗೊಳ್ಳಿ, ಹೆಡ್ ಕೌಂಟ್ ಮೇಲೆ ಬರ್ಬೇಕು ಎಲ್ಲರೂ ಕೂಡ. ಅಂದ್ರೆ ಕನಿಷ್ಠ ಪಕ್ಷ ನಾನು ಹೇಳ್ತೇನೆ, ಕೆಲವೊಂದು 2 ಇಯರ್ ಇದಾವೆ. ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧು, ಕುಂಬಾರ, ಹಿಂದೂ ಮಾಲಿಗಾರ ಹೀಗೆಲ್ಲನೂ ಕೂಡ ಇದಾವೆ. ಅವ್ರನ್ನ 2 ಇಯರ್ ಇದಾವೆ. ಆ 2 ಇಯರ್ ಇದ್ದವರು ಅವ್ರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವ್ದು ಕೂಡ ಬರ್ಸಿಲ್ಲ, ಲಿಂಗಾಯತ ಅಥವಾ ಬರ್ಸಿಲ್ಲ. ಅವರೆಲ್ಲರೂ ಬರ್ದ ಹಿಂದೂ ಗಣಿಗಳು, ಹಿಂದೂ ಸಾಧುಗಳು ಬರ್ಸಿಲ್ಲ. ಅವರೆಲ್ಲರೂ 2 ಇಯರ್ ಇರ್ತಾರೆ. ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು 25 ಲಕ್ಷ ಆಗುತ್ತಾ. ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಸಹ 1 ಕೋಟಿಗಿಂತ ಜಾಸ್ತಿ ಇದೆ. ಈಗ ನಮ್ಮದಿರುವಂಥ ಸಮಸ್ಯೆಗಳು ಅದನ್ನ ಅಧ್ಯಯನ ಮಾಡಿದಾಗ ನಾವು ತಿಳ್ಕೊಳ್ತೀವಿ. ಅದೆಲ್ಲವನ್ನ ಕೂಡಿಸಿ ಒಂದು ಸರ್ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ. ಅವ್ರಿಗೆ ಲಿಂಗಾಯತ ಉಪಪಂಗಡಿ ಅದು ಅಂತ ಮನುಷ್ಯರು ಕೂಡ ಬೇರೆ ಗಣಿಗಳಿದ್ದಾರೆ, ನಾನ್ ಲಿಂಗಾಯತ ಗಣಿಗಳಿದ್ದಾರೆ, ನಾನ್ ಲಿಂಗಾಯತ ಸಾಧಿದ್ದಾರೆ. ಅವ್ರಿಗೇನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದನ್ನು ನಾನು ಕ್ಯಾಬಿನೆಟ್ ಮಾತಾಡ್ತೀನಿ, ಮಾತಾಡಿ ಒಟ್ಟಾರೆ ಇದು ಲಿಂಗಾಯತ ಜನಸಂಖ್ಯೆ ಯಾವ್ದು ಕಡಿಮೆ ಆಗಿರೋದ್ರೆ ಅದು ಯಾವ್ದು ತಪ್ಪಲ್ಲ, ಕಾಂಟ್ರಾಕ್ಟ್ ತಪ್ಪಲ್ಲ, ಯಾವ್ದು ತಪ್ಪಲ್ಲ. ನಾವು 2A ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗಳು, ಲಿಂಗಾಯತ ರೆಡ್ಡಿಗಳು, ಹಿಂದೂ ರೆಡ್ಡಿ ಏನು ಕಳಿಸಿರ್ತಾರೆ, 3A ಹೋಗಿರ್ತಾರೆ. ಅವ್ರನ್ನ ಇವೆಲ್ಲರೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪ್ಯುಲೇಷನ್ ಇನ್ನೂ ಕನಿಷ್ಠ ಒಂದು 25-35-40 ಲಕ್ಷ ಆಗ್ತದೆ. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಆಗ್ತದೆ. ಇವ್ರನ್ನ ಯಾವ ರೀತಿ ನಾವು ಏನು 3B ತೆಗೆದಿರಲ್ಲ ಅಲ್ಲಿ ತರಬೇಕು, ಅದಕ್ಕೆ ಆ ಸಮುದಾಯಗಳು ಹೋಗ್ತಾರ ಇಲ್ಲ ಗೊತ್ತಿಲ್ಲ. ಸೊ ಅಥವಾ ಅಲ್ಲಿನೇ 2 ಇಯರಲ್ಲಿ ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪಪಂಗಡ ಕೌಂಟ್ ಮಾಡಿ ಇದು ಮಾಡ್ಬೇಕಾ, ಇದೆಲ್ಲನೂ ಕೂಡ ಇದೆ.